ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತೊಂದು ದಿವಸ ಬಾದಾಮ್ ಪೂರಿ ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ. 1 ಕಪ್ಪು ಮೈದಾ ತಗೊಂಡಿದ್ದೀನಿ, 1 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ, ಫುಡ್ ಕಲರ್ ತಗೊಂಡಿದ್ದೀನಿ, ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ, 1 ಕಪ್ಪು ಮೈದಾ ಹಾಕಿದ್ದೀನಿ, ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಹೊಂದ್ಕೋಬೇಕು. ಉಂಡೆ ಕಟ್ಟಿದರೆ ಅದಕ್ಕೆ ಬರಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸ್ನೇಹಿತರೆ. ನಾವು ಚಪಾತಿ ಕಲಿಸಿರ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಅಂತ ಗಟ್ಟಿನೂ ಬೇಡ, ಮೆತ್ತಗೂ ಬೇಡ, ಮೀಡಿಯಮ್ ಇದರಲ್ಲಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕೋಬೇಕು. ಚೆನ್ನಾಗಿ ಕಲಸಿ ಚಪಾತಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಸೈಡ್ಗೆ ಇಟ್ಕೊಳ್ಳೋಣ ಅದನ್ನು. ಈಗ ಪಾಕ ಮಾಡೋಕ್ಕೆ 1 ಕಪ್ಪು ಸಕ್ಕರೆ ಹಾಕಿದ್ದೀನಿ, 1 ಕಪ್ ನೀರು ಹಾಕಿದ್ದೀನಿ, ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಅಂಟಂಟು ಬಂದರೆ ಸಾಕು, ಒಂದೊಳ್ಳೆ ಪಾಕ ಏನು ಬೇಕಾಗಿಲ್ಲ. ಈಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಆಗಿದೆ. ಈಗ ನಾವು ಪೂರಿ ಅದಕ್ಕೆ ತೀಡ್ಕೋಬೇಕು ಸ್ನೇಹಿತರೆ. ಈ ರೀತಿ ಮಡಚಬೇಕು, ಇನ್ನೊಂದು ಕಡೆ ಮಡಚಬೇಕು ಎಡಭಾಗದಿಂದ. ಅದೇ ಥರ ಸ್ವಲ್ಪ ಪ್ರೆಸ್ ಮಾಡಿ ತೀಡ್ಕೊಬೇಕು ಸ್ನೇಹಿತರೆ. ನೋಡಿ ಹೇಳಿ, ನಾವು ಹೆಂಗೆ ಮಡಚಿದ್ದೀವೋ ಹಂಗೆ ಇದೆ ಸ್ನೇಹಿತರೆ. ಎಲ್ಲ ಅದೇ ರೀತಿ ತೀಡ್ಕೋಬೇಕು. ಕೈಯಲ್ಲಿ ಪ್ರೆಸ್ ಮಾಡಿದರೂ ಆಗುತ್ತೆ ಸ್ನೇಹಿತರೆ. ಆಗಿದೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಎಣ್ಣೆ ಜಾಸ್ತಿ ಕಾಯೋದೇನು ಬೇಡ, ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು 15 ನಿಮಿಷ ಬೇಯಿಸ್ಬೇಕು ಸ್ನೇಹಿತರೆ. ನಿಧಾನವಾಗಿ ಬೇಯಬೇಕು. 1/4 ಗಂಟೆ ಚೆನ್ನಾಗಿ ಬೆಂದರೆ ಚೆನ್ನಾಗಾಗುತ್ತೆ ಬಾದಾಮ್ ಪುರಿ. ಈಗ ಪಾಕಕ್ಕೆ ಎತ್ತಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಜಾಸ್ತಿ ಹೊತ್ತೇನು ಪಾಕದಲ್ಲಿ ಬಿಡಬೇಕಾಗಿಲ್ಲ ಸ್ನೇಹಿತರೆ, ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಪಾಕ ಎಲ್ಲ ಚೆನ್ನಾಗಿ ಇರ್ಕೊಳ್ತದೆ. ಪಾಕ ಸ್ವಲ್ಪ ಬಿಸಿ ಇರಬೇಕು. ನಾವು ಬಾದಾಮ್ ಪುರಿ ಎಣ್ಣೆಯಲ್ಲಿ ಕರೆದ ತಕ್ಷಣ ಇದರೊಳಗೆ ಹಾಕಿದರೆ ಪಾಕಕ್ಕೆ ಚೆನ್ನಾಗಾಗುತ್ತೆ. ನೋಡು, ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ರುಚಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ನಾವು ಹೊಸದಲ್ಲಿ ಮಾಡಿರೋದು, ನೀವು ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.